ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೊಂದು ಟೇಸ್ಟಿಯಾಗಿರೋ ಚಟ್ನಿ ಮತ್ತು ಈಸಿಯಾಗಿರೋ ದೋಸೆ, ರವಾ ದೋಸೆನ ಹೇಳ್ಕೊಡ್ತಿದ್ದೀನಿ. ಅದೇನು ಚಟ್ನಿ ಅಂದರೆ ಟೊಮೆಟೊ ಕಾಯಿ ಚಟ್ನಿ. ಕಾಯಿ ಟೊಮೆಟೊ ಬರುತ್ತೆ ಗೊತ್ತಾ ನಿಮಗೆ? ಗ್ರೀನ್ ಕಲರ್ ಕಾಯಿ ಟೊಮೆಟೊ ಚಿಕ್ಕ ಚಿಕ್ಕದು. ಆ ಟೊಮೆಟೊ ಅಲ್ಲಿ ಚಟ್ನಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ಈ ಚಟ್ನಿ ತಿಂದರೆ ನೀವು ನಾರ್ಮಲಾಗಿ ಚಟ್ನಿ ಮಾಡ್ಕೊಳ್ಳೋದನ್ನೇ ಮರ್ತೋಗ್ತೀರ. ಇದೇ ಚಟ್ನಿಗೆ ಅಡಿಕ್ಟ್ ಆಗಿಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಟ್ರಸ್ಟ್ ಮೀ, ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಆ ಚಟ್ನಿ ಇವಾಗಲೂ ನನಗೆ ಅಷ್ಟು ನೆನಪಲ್ಲಿದೆ. ವಾರಕ್ಕೊಂದು 2 ಸತಿ ಆದರೂ ಮಾಡ್ಕೊಂಡು ತಿನ್ನಬೇಕಪ್ಪ ಅಂತ ಅನಿಸ್ತು. ಅಷ್ಟು ಸಖತ್ತಾಗಿದೆ. ನಮಗೆ ದೋಸೆ ಮಾಡಿದಾಗ ನಮಗೆ ಪಲ್ಯಗಳೇನು ತಕ್ಷಣಕ್ಕೆ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ನಮ್ಗೆ ತೆಂಗಿನಕಾಯಿ ಚಟ್ನಿನೂ ಇಷ್ಟ ಆಗಲ್ಲ. ಆ ಥರ ಇದ್ದಾಗ ನಾವು ಈ ಚಟ್ನಿನ ಮಾಡ್ಕೊಳ್ಬೋದು. ಏನಿಲ್ಲ, ಟೊಮೆಟೊ ಕಾಯಿ ನೋಡಿ ಈ ಥರ ಇರುತ್ತೆ ಗ್ರೀನ್ ಕಲರ್ ಆಗಿ. ಸೊ ಅದನ್ನು 2 ಭಾಗ ಮಾಡ್ಕೊಳ್ಳಿ. ಅಂದರೆ ಒಂದರಲ್ಲಿ 4 ಭಾಗ ಮಾಡಿಕೊಂಡು ಬಿಸಿ ನೀರಿಗೆ ಹಾಕಿಬಿಟ್ಟು ಬಿಸಿ ನೀರನ್ನ ಫಸ್ಟ್ ಕುದಿಯೋಕೆ ಇಟ್ಕೊಂಡ್ಬಿಡಿ. ಆಮೇಲೆ ಟೊಮೆಟೊ ಕಾಯಿ, ಆಮೇಲೆ ಒಂದು 3 ಹಸಿಮೆಣ್ಸಿನ್ಕಾಯಿನ ಹಾಕಿ ಕುದಿಯೋಕೆ ಬಿಟ್ಬಿಡಿ. ಸೊ ಅದು ಬೇಯೋ ಗ್ಯಾಪಲ್ಲಿ ಈ ಕಡೆ ರವೆ ದೋಸೆ ಮಾಡ್ಕೊಂಬಿಡೋಣ. ಜಾರಿಗೆ ಮಾಮೂಲಿ 1/4 ಕಪ್ಪಷ್ಟು ಅಕ್ಕಿ ಇಟ್ಟು 1/4 ಕಪ್ಪಷ್ಟು ರವೆ, ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಅದೇ ಕಪ್ಪಲ್ಲಿ 1.5 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ಳಿ. ನೀರನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಮಾಮೂಲಿ ಒಂದು ಬೌಲಿಗೆ ದೋಸೆ ಹಿಟ್ಟಿನ ಅದಕ್ಕೆ ಬರಬೇಕಿದು. ತುಂಬ ತೀರಾ ತೆಳುವೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ದೋಸೆ ಹಿಟ್ಟಿನ ಅದಕ್ಕೆ ಬಂದರೆ ಪರ್ಫೆಕ್ಟಾಗಿರುತ್ತೆ. ಸೊ ಅಷ್ಟೇ ನೀರು ಹಾಕ್ಕೊಂಡು ಮಾಮೂಲಿ ಜಾರಿಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುಲ್ಕಿಸ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಿ. ಸೊ ಈ ಗ್ಯಾಪಲ್ಲಿ ಟೊಮೆಟೊನೂ ಮತ್ತು ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡೂ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು. ಪೂರ್ತಿ ಏನು ಬೇಯಿಸೋದು ಬೇಡ, ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಸ್ವಲ್ಪ ಸಾಫ್ಟ್ ಆದರೆ ಸಾಕು, ಆಯಿತಾ? ನೋಡಿ, ಈಗ ಆಲ್ಮೋಸ್ಟ್ ಸಾಫ್ಟ್ ಆಗಿದೆ. ಇವಾಗ ನಾನು ಇದನ್ನೆಲ್ಲನೂ ತೆಕ್ಕೊಂಡು ಒಂದು ಜಾರಿಗೆ ಹಾಕ್ಕೊಳ್ತೀನಿ, ಮಾಮೂಲಿ ಆ್ಯಸ್ ಯೂಶ್ವಲ್ ಚಟ್ನಿ ಮಾಡ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ಒಂದು ಹಿಡಿಯಷ್ಟು, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಒಂದು 5ರಿಂದ 6 ಎಸ್ಲು ಬೆಳ್ಳುಳ್ಳಿ. ಸೊ ಅಷ್ಟನ್ನು ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಒಂದೇ ಒಂದು ಸ್ವಲ್ಪ ಬೆಲ್ಲ, ಆಯಿತಾ? ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡು ಒಂದೇ 1 ಸ್ಪೂನಷ್ಟು ಕಾಯಿನ ಹಾಕ್ಕೊಳ್ಳಿ, ಇಲ್ಲ ಕಾಯಿ ತುರಿ ಆದರೂ ಓಕೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರು, 1 ಸ್ಪೂನಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಬೇಕು ಅಷ್ಟೇ. ಚಟ್ನಿಗೆ ಜಾಸ್ತಿ ನೀರು ಹಾಕೋಬಾರ್ದು, ಒಂದೇ 1 ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಿಡಿ. ನುಣ್ಣಿಗಾದರೂ ಸರಿ, ತರ್ತರಿ ಆಗಾದರೂ ಸರಿ, ನಿಮ್ಗೆ ಹೆಂಗೆ ಬೇಕೋ ಹಂಗೆ. ನಾನು ಸ್ವಲ್ಪ ನುಣ್ಣಿಗೆ ರುಬ್ಕೊಂಡೆ. ಸೊ ಈ ಥರ ನುಣ್ಣಗೆ ರುಬ್ಕೊಂಬಿಟ್ಟು ಸೇಮ್ ಅದು ಬೇಯಿಸಿದ್ವಲ್ಲ ಆ ನೀರನ್ನೆಲ್ಲ ಚೆಲ್ಬಿಟ್ಟು ಅದೇ ಪ್ಯಾನಿಗೆ 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಾಮೂಲಿ ಆ್ಯಸ್ ಯೂಶ್ವಲು ಸಾಸಿವೆ, ಒಂದು ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಉದ್ದಿನಬೇಳೆ, ಅದಾದಮೇಲೆ ಕರಿಬೇವು. ಇಷ್ಟನ್ನು ನಾವು ಚಟ್ನಿಗೆ ಮಾಮೂಲಿ ಒಗ್ಗರಣೆ ಕೊಟ್ಕೋತೀವಲ್ಲ ಆ ಥರ ಇದನ್ನು ಕೂಡ ಒಗ್ಗರಣೆ ಕೊಟ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ನಾನು ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡೆ. ಮಾಮೂಲಿ ಕರಿಬೇವೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ನಾವು ಅದು ರುಬ್ಬಿದ್ವಲ್ಲ ಟೊಮೆಟೊ ಕಾಯ್ದು, ಸೊ ಅದನ್ನೆಲ್ಲನೂ ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಮಿಕ್ಸ್ ಮಾಡಿಕೊಂಡು ಉಪ್ಪು ಸಪ್ಪೆ ಒಂದು ಸತಿ ನೋಡ್ಕೊಳ್ಳಿ. ನಿಮ್ಗೇನಾದರೂ ಉಪ್ಪು ಬೇಕನ್ಸ್ರೆ ಇನ್ನೊಂಚೂರು ಹಾಕ್ಕೊಳ್ಳಿ. ನಾನು ಪರ್ಫೆಕ್ಟಾಗಿ ಹಾಕ್ಕೊಂಡಿದ್ದೆ. ಸೊ ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 to 3 ಮಿನಿಟ್ಸು ಸ್ವಲ್ಪ ಬೇಯಿಸ್ಕೊಳ್ಳಿ. ಅಂದರೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಆಲ್ರೆಡಿ ಬೇಯಿಸಿರ್ತೀವಿ. ಇವಾಗ ಚಟ್ನಿನ ಒಂಚೂರು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 to 3 ಮಿನಿಟ್ಸು, ಜಾಸ್ತಿ ಇವತ್ತು ಬೇಡ, ಒಂದು 2ರಿಂದ 3 ನಿಮಿಷ ಸ್ವಲ್ಪ ನೋಡಿ ಈ ಥರ ಬೇಯಿಸ್ಕೊಂಡ್ಬಿಟ್ರೆ ಚಟ್ನಿ ರೆಡಿಯಾಗಿ ಹೋಗುತ್ತೆ. ನಿಜವಾಗ್ಲೂ ಇದು ಎಷ್ಟು ಚೆನ್ನಾಗಿತ್ತು ಅಂದರೆ ನೀವು ಚಪಾತಿಗೂ ಚೆನ್ನಾಗಿರುತ್ತೆ, ಈ ಥರ ದೋಸೆಗಳಿಗೂ ಸಖತ್ತಾಗಿರುತ್ತೆ. ಇಲ್ಲಿ ರವೆ ದೋಸೆ ಹಾಕೋದು ಹೇಳ್ಕೊಡ್ತೀನಿ ನೋಡಿ. ಇಂಚಿಗೆ ಫಸ್ಟ್ ಎಣ್ಣೆ ಹಾಕ್ಕೊಂಡು ಕೊಡೋದು ನೀವು. ಇಂಚಿಗೆ ಫಸ್ಟ್ ಎಣ್ಣೆ ಹಾಕ್ಕೊಂಡ್ಬೇಡಿ, ಮಾಮೂಲಿ ಆಮೇಲೆ ಸೈಡಿಗೆ ಹಾಕ್ಕೊಳ್ಳಿ. ಫಸ್ಟನ್ನ ದೋಸೆ ಥರ ಹುಯ್ತೀವಲ್ಲ ಅದೇ ಥರನೇ ಒಂದು ಸೌಟ್ ಹಾಕ್ಕೊಂಡು ದೋಸೆನ ಅದಕ್ಕೆ ಹುಯ್ಕೊಂಡ್ಬಿಟ್ಟು ಅದಾದಮೇಲೆ ಸೈಡಿಗೆ ಎಣ್ಣೆ ಹಾಕ್ಕೊಂಡು ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಬಿಟ್ಟು ಸಣ್ಣ ಉರಿಲೇನೆ ಬೇಯಿಸ್ಕೊಳ್ಳಿ. ಅದಾದಮೇಲೆ ಅದನ್ನು ತಿರ್ವಾಕೊಂಡ್ರೆ ನೀಟಾಗಿ ಪರ್ಫೆಕ್ಟಾಗಿ ಬರೋಗುತ್ತೆ. ಇದೆಲ್ಲ ನಾನ್ ಸ್ಟಿಕ್ ತವಾದಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ದೋಸೆ ಎದ್ದೊಳುತ್ತೆ, ಆಯಿತಾ? ಸೊ ಮತ್ತೆ ಸೇಮ್ 2ನೇ ದೋಸೆನೂ ಸೇಮ್ ಅದೇ ಥರ ಹಾಕೋದು ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವಾಗ ದೋಸೆ ಮಾಡೋಕ್ಕೆ ಬರಲ್ಲ, ನಂಗೆ ದೋಸೆ ಹುಯ್ಯೋಕ್ಕೆ ಬರಲ್ಲ, ಕಷ್ಟ ಅಲ್ಲಪ್ಪ ಅಂತ ಅನ್ನೋರು ಈ ಥರ ದೋಸೆನ ಟ್ರೈ ಮಾಡಿ, ಬೇಗ ಎದ್ದೇಳುತ್ತೆ ಇದು. ದೋಸೆ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ರುಬ್ಕೊಂಡ್ಬಿಟ್ರೆ ಸಖತ್ತಾಗಿ ಎದ್ದೇಳುತ್ತೆ. ನಾನು ಹೇಳ್ದಷ್ಟೇ ಅಳತೆ ತಗೊಳ್ಳಿ, ಅಷ್ಟೇ ನೀರು ಹಾಕ್ಕೊಂಡು ಮಾಡಿ, ಸಖತ್ತಾಗಿರುತ್ತೆ, ಬೇಗನೂ ಕೂಡ ಎದ್ದೇಳುತ್ತೆ.
ಆಮೇಲೆ ಟೊಮೆಟೊ ಚಟ್ನಿನೂ ರೆಡಿ ಆಯಿತು, ಇದೂ ರೆಡಿ ಆಯಿತು. ರವೆ ದೋಸೆ ಅಂತೂ ಟೊಮೆಟೊ ಚಟ್ನಿ ಅಂತೂ ಆಹಾ ಸಕ್ಕತ್ತಾಗಿತ್ತು ಗೈಸ್, ಸೀರಿಯಸ್ಲಿ ಸಕ್ಕತ್ತಾಗಿತ್ತು. ಆ ಟೇಸ್ಟ್ ಇದುವರೆಗೂ ಮರೆಯೋಕ್ಕಾಗ್ತಿಲ್ಲ ನನಗೆ. ಏನಂದರೆ ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ, ಮತ್ತು ಇನ್ನೊಂದು ಸತಿ ಮಾಡ್ಕೊಳ್ಳೋಣ ಅನಿಸಿದೆ. ನಾನಂತೂ ಮಿಸ್ ಮಾಡಿದೆ ವಾರಕ್ಕೊಂದು 2 ಸತಿ ಆದರೂ ನಾನು ಮಾಡೇ ಮಾಡ್ತೀನಿ. ನಾನು ಯಾವಾಗಲೂ ದೋಸೆ ಜಾಸ್ತಿ ಮಾಡ್ತಾಯಿರ್ತೀನಿ. ಆ ದೋಸೆಗೆಲ್ಲ ಇಂಥ ಚಟ್ನಿ, ಈ ಥರ ಚಟ್ನಿ, ಟೊಮೆಟೊ ಕಾಯಿ ಚಟ್ನಿ, ಟೊಮೆಟೊ ಹಣ್ಣಿನ ಚಟ್ನಿ, ಆಮೇಲೆ ಹುರುಳಿಕಾಳಿನ ಚಟ್ನಿ, ಈ ಥರ ಎಲ್ಲ ಚಟ್ನಿ ಎಲ್ಲ ಸಕ್ಕತ್ತಾಗಿರುತ್ತೆ. ಸೊ ಮಿಸ್ ಮಾಡಿದೆ, ಒಂದು ಸತಿ ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.